ಕತ್ತಲು ಕರಗದೇ ಇರೋದು, ಒತ್ತಾರೆ ಮೂಡದೇ ಇರೋದು, ಮನದ ದುಗುಡ ದುಮ್ಮಾನ ದೂರಾಗದೆ ದುಪ್ಪಟ್ಟಾಗದು. ಖಂಡಿಸುವನೊಬ್ಬನೇ, ದಂಡಿಸುವನೂ ಒಬ್ಬನೇ, ದಂಡ ನಾಯಕನೂ ಒಬ್ಬನೇ. ಅವನ ದಯೆ ಒಂದೇ ಸರ್ವ ದುಃಖ ನಿವಾರಕ. ಅಮೃತ, ನನ್ನ ಕಣ್ಣ ನಾನೇ ನಂಬಕ್ಕಾಗ್ತಾ ಇಲ್ಲ. ನೀನು ನಾಗಕುಲದವಳ? ಹೌದಮ್ಮ. ಆದ್ರೆ ಇಷ್ಟು ದಿನ ಈ ಸತ್ಯನ ಯಾಕೆ ನಮ್ಮಿಂದ ಮುಚ್ಚಿಟ್ಟೆ? ಕತ್ತಲೆ ಕರಗೋದಕ್ಕೂ ಬೆಳಕು ಹರಿಯೋದಕ್ಕೂ ಸಮಯ ಅನ್ನೋದು ಬರಬೇಕಲ್ವ ಅಮ್ಮ? ನಾನು ನಾಗಕುಲದವಳು ಅನ್ನೋದು ಇವತ್ತು ಈ ಮುಹೂರ್ತದಲ್ಲಿ ನಿಮಗೆ ತಿಳಿಬೇಕು ಅನ್ನೋದು ಆ ಭಗವಂತನ ಆಜ್ಞೆ ಆಗಿತ್ತು ಅನ್ಸುತ್ತೆ. ಅದಕ್ಕೆ ಈ ಮುಹೂರ್ತದಲ್ಲಿ ನಾನು ನಿಮಗೆ ನೈಜ ಸ್ವರೂಪದಲ್ಲಿ ದರ್ಶನ ನೀಡಬೇಕಾಯ್ತು. ಧನ್ಯ ಮಾನ್ಯಗಳ ನಡುವೆ ಅಡಗಿದೆ ಮಾನವ ಜನ್ಮ. ಜನನ ಮರಣಗಳ ನಡುವೆ ಕರಗಿದೆ ಜೀವನದ ಮರ್ಮ. ದಾನಕ್ಕೆ ದೈವಕ್ಕೆ ದೀನನಾಗಿರುವುದೇ ಧರ್ಮ. ಕಾಯಕ ಒಂದೇ ಈ ಕಾಯದ ಕರ್ಮ. ನನ್ನ ಜೀವನ ಧನ್ಯವಾಯಿತು ಅಮೃತ. ಹೌದು, ನೀನು ನಾಗಲೋಕದವಳು, ಈ ಭೂಲೋಕದಲ್ಲಿ ಯಾಕೆ? ಅಮ್ಮ, ಅದು ಅಂದರೆ ನಮ್ಮ ಮನೆಯಲ್ಲಿ ಓಡಾಡಿದ ನಾಗ, ನನ್ನ ದೃಷ್ಟಿಗೆ ಬಿದ್ದ ನಾಗ, ನಮ್ಮ ಮನೆಗೆ ನಾಗ ಬರುತ್ತೆ ಅಂತ ಹೇಳಿದ್ದು ಎಲ್ಲ ನೀನೇನಾ? ಹೌದಮ್ಮ. ಅಂದರೆ ನನ್ನ ಸೊಸೆ ಗರ್ಭಿಣಿ ಆಗೋದಕ್ಕೂ ನೀನೇ ಕಾರಣನಾ? ನನ್ನನ್ನು ಕ್ಷಮಿಸ್ಬಿಡು ಅಮೃತ. ಅಮ್ಮ, ಶಂಸ ಅಂತ ತಪ್ಪನ್ನ ನೀವೇನ್ ಮಾಡಿದ್ದೀರಾ? ನೀನು ನಾಗಲೋಕದ ರಾಜಕುಮಾರಿ. ನಿನ್ನ ದಯೆಯಿಂದ ನಮ್ಮ ವಂಶ ಬೆಳೀತಾ ಇದೆ. ನಿನ್ನಿಂದ ನಮಗೆ ಸಾಕಷ್ಟು ಸಹಾಯ ಆಗಿದೆ. ಆದರೂ ನಿನ್ನನ್ನು ಹಾವಾಡಿಗನ್ನ ಕರೆಸಿ ಹಿಡಿಸಿದ್ದು ಅಪರಾಧ ಅಲ್ವಾ? ಇಲ್ಲ ಅಮ್ಮ, ನಿಮ್ಮಿಂದ ಯಾವ ಅಪರಾಧನೂ ಆಗಿಲ್ಲ. ನೀವು ಹಾಗೆ ಮಾಡಿದ್ದು ನನಗೆ ಒಂದು ರೀತಿ ಅನುಕೂಲನೇ ಆಯಿತು. ನೀವು ಹಾಗೆ ಮಾಡದೆ ಹೋಗಿದ್ದಿದ್ರೆ ನಾನು ಅರ್ಜುನವ್ರು ಸಿಗ್ತಾರೆ ಅನ್ನೋ ಭವಿಷ್ಯ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಅಣ್ಣ, ಯಾಕೆ ಇಷ್ಟೊಂದು ಚಡಪಡಿಸ್ತಾ ಇದೆಯಾ? ರುದ್ರ, ಆ ನಾಗಯೋಧನ ಕೋಪ ಎಂಥದ್ದು ಅಂತ ನಿನಗೂ ಗೊತ್ತು. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಂದರೆ ಬಾಬಾ ಕೊಟ್ಟಿರೋ ಚೂರ್ಣದ ಬಗ್ಗೆ ನಿನಗೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ. ಮತ್ತೆ ಈ ಚಡಪಡಿಕೆ ಯಾಕಣ್ಣ? ಹೇಳಿ ಕೇಳಿ ಅವನು ನಾಗಯೋಧ. ಇವತ್ತು ನಾಗರ ಪಂಚಮಿ ಬೇರೆ. ನಾಗರ ಪಂಚಮಿ ದಿವಸ ನಾಗಗಳಿಗೆ ವಿಶೇಷವಾದ ಶಕ್ತಿ ಇರುತ್ತೆ ಅಂತೆ. ಆ ಶಕ್ತಿಯಿಂದ ಬಾಬಾ ಕೊಟ್ಟಿರೋ ಚೂರ್ಣದ ಶಕ್ತಿ ಕುಂದಿ ಅವನಿಗೇನಾದರೂ ಪ್ರಜ್ಞೆ ಬಂದುಬಿಟ್ರೆ ಏನು ಮಾಡೋದು ಅಂತ ನನ್ನ ಆತಂಕ. ಹೌದಣ್ಣ, ನೀನು ಹೇಳ್ತಿರೋದು ಒಂಥರ ಸರಿನೇ. ಅಲ್ಲ ರೀ, ಪೂಜೆ ಪುನಸ್ಕಾರ ಅಂದರೆ ಮನೆ ಮುಖ್ಯಸ್ಥರು ನಿಂತು ಮಾಡೋದು ಸಹಜ. ನಿಮ್ಮಪ್ಪ ಚಿಕ್ಕಪ್ಪ ನಾಗರ ಪಂಚಮಿಗೂ ಅವ್ರಿಗೂ ಏನೂ ಸಂಬಂಧನೇ ಇಲ್ಲ ಅನ್ನೋಂಗೆ ಅಲ್ಲೆಲ್ಲೋ ದೂರದಲ್ಲಿ ನಿಂತಿದ್ದಾರಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ ಚಿತ್ರ. ನೀವಾದರೂ ಒಂದು ಮಾತು ಬನ್ನಿ ಅಂತ ಕೂಗಬಾರ್ದಾ? ನೋಡು ಚಿತ್ರ, ಪೂಜೆ ಅವ್ರ ಮನಸ್ಸಿಗೆ ಬಂದು ಮಾಡಬೇಕು. ಬಲವಂತವಾಗಿ ಮಾಡೋ ಪೂಜೆ ಫಲಿಸೋದು ಇಲ್ಲ, ಊರ್ಜಿತನೂ ಆಗಲ್ಲ. ಸುಮ್ಮನೆ ನಿನ್ನ ಪಾಡಿ ನಿನ್ನ ಪೂಜೆ ಮಾಡೋ ಚಿತ್ರ.
ವಿಷ್ಣು, ರುದ್ರ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಬೇಗ ಬನ್ನಿ, ಪೂಜೆ ಮಾಡಬೇಕು. ನಾಗರ ಕಲ್ಗೆ ಹಾಲು ಇರಿಬೇಕು. ಬನ್ನಿ. ಏಯ್ ಮುದ್ಕೆ, ನಿನ್ ಪಾಡಿಗೆ ನೀನ್ ಪೂಜೆ ಗೀಜೆ ಮಾಡ್ಕೊಂಡಿರೋದಕ್ಕಾಗೋದಿಲ್ವಾ? ಏ ರುದ್ರ, ಅತ್ತೆಮ್ಮ ಏನ್ ಹೇಳಿದ್ರು ಅಂತ ಹೀಗೆಲ್ಲ ರೇಗ್ತಾ ಇದೆಯಾ ನೀನ್ ಅವ್ರ ಮೇಲೆ? ಹಬ್ಬದ ದಿನನಾದ್ರೂ ಒಳ್ಳೆ ಮಾತು ಬರಲ್ವಾ ನಿನ್ ಬಾಯಲ್ಲಿ? ಹೇಮಾ, ನಿನದು ನಿನ್ನ ಅತ್ತೆದು ಒಳ್ಳೆ ಜೋಡಿ. ಅವ್ರ ರಾಗಕ್ಕೆ ನಿನ್ನ ತಾಳ. ಪೂಜೆ ಪುನಸ್ಕಾರ ಬೇಕಾಗಿರೋದು ನಿಮಗೆ, ನಮಗಲ್ಲ. ನಮ್ಮ ಮನೆಯಲ್ಲಿ ಇವತ್ತೇನಾದರೂ ನಡೀತಿದೆ ಅಂತಂದ್ರೆ ಅದಕ್ಕೆ ಕಾರಣ ಈ ನಾಗಗಳು. ಇವಕ್ಕೆ ಪೂಜೆ ಅಲ್ಲ, ಈ ನಾಗರ ಕಲುಗಳನ್ನ ನುಚ್ಚಿ ನೂರು ಮಾಡಬೇಕು. ವಿಷ್ಣು, ಪಾಪ ಮಾಡೋದು ಒಂದೇ, ಆಡೋದು ಒಂದೇ. ಮಾತಾಡಕ್ ಮುಂಚೆ 100 ಸಲ ಯೋಚನೆ ಮಾಡ್ಬೇಕು. ಇವತ್ತು ನಾಗರ ಪಂಚಮಿ, ನಾಗಗಳ ಬಗ್ಗೆ ಆ ರೀತಿ ಎಲ್ಲ ಮಾತಾಡಬಾರ್ದು. ಮಹಾ ಪಾಪ ಕಣೋ. ಏಯ್, ನಿನ್ ಬುದ್ಧಿವಾದ ಕೇಳಿ ಕೇಳಿ ನಂಗೂ ತಲೆ ಚಿಟ್ಟಿಡ್ದೋಗಿದೆ. ಮೊದಲು ನಿನ್ ಕೆಲಸ ಏನಿದೆ ಅದನ್ನ ನೋಡ್ಕೊಂಡು ಹೋಗು. ನಾನು ಕೂಗಿದ್ರೆ ಇದೇ ಉತ್ತರ ಬರ್ತಿತ್ತು ಚಿತ್ರ. ನಮ್ಮಪ್ಪ ಚಿಕ್ಕಪ್ಪನ ಇವತ್ತಿಂದ ಅಲ್ಲ, ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ. ಹೇಮ, ನೀ ಪೂಜೆ ಮಾಡಮ್ಮ. ಇವತ್ತು ಇವರಿಬ್ರಿಗೂ ದೇವ ಮೆಟ್ಕೊಂಡಿದೆ. ನೀ ಪೂಜೆ ಮಾಡು. ಅಮ್ಮ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನನ್ನವರು ನಮ್ಮವರದಲ್ಲ. ನನ್ನದೆನ್ನುವ ಹಮ್ಮಿಲ್ಲ, ಬಿಮ್ಮಿಲ್ಲ. ಸರ್ವವು ಸರ್ವೇಶ್ವರನದು ಎನ್ನುವುದೇ ಸರ್ವಕಾಲಿಕ ಸತ್ಯ. ಅಮ್ಮ, ನೀವು ಆಡೋ ಒಂದೊಂದು ಮಾತು ನಿಗೂಢವಾಗಿರುತ್ತೆ. ಜೀವನ ಕೂಡ ನಿಗೂಢವಾಗಿರುತ್ತೆ ಅಮೃತ. ಯಾವತ್ತು ಯಾರಿಗೂ ಅದು ತೆರೆದ ಪುಸ್ತಕ ಅಲ್ಲ. ಬಾ. ಅಜ್ಜಿ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ? ಮಳೆಗೆ ಇಳೆ ಋಣಿ, ದಿನಮಣಿಗೆ ದಿನಕಾಂತಿ ಋಣಿ, ಸಾಗರಕ್ಕೆ ನದಿ ಋಣಿ, ಅಖಿಲಾಂಡೇಶ್ವರನಿಗೆ ಅಖಿಲಾಂಡ ಕೋಟಿ ಋಣಿ. ಋಣಮುಕ್ತಿ ಸುಲಭವಲ್ಲ. ಋಣಮುಕ್ತ ಒಂದೇ ಸಗ್ಗದ ಸೋಪಾನವಲ್ಲ. ನಿನ್ನ ಸಾಲ ತೀರಿಸೋದಿತ್ತು, ಅದಕ್ಕೆ ಕರ್ಕೊಂಡು ಬಂದೆ. ನೀವು ನನ್ನಿಂದ ಸಾಲ ತಗೊಂಡಿದ್ದೀರಾ? ನಿಮ್ಮ ಸಾಲದ ಋಣನೇ ನನ್ನ ಮೇಲಿದೆ ಅಜ್ಜಿ. ಯಾಕೆ ಅಂದರೆ ಹಿಂದೆ ಮುಂದೆ ಗೊತ್ತಿಲ್ಲದಿರೋ ನನ್ನನ್ನು ಈ ಮನೆ ಕರ್ಕೊಂಡು ಬಂದು ಆಶ್ರಯ ಕೊಟ್ಟಿದ್ದೀರಾ. ಋಣ ಮಣವಾಗಿ, ಮಣ ಮರಣವಾಗಿ, ಮರಣ ಜನನವಾಗಿ ಸುತ್ತುತ್ತಿಹುದು ಕಾಲಚಕ್ರ. ಜನನ ಮರಣಗಳ ಆಚೆಗೂ ಕೈ ಹಿಡಿದು ಸಲಹುತ್ತಿರುವನು ಜೀವನ್ಮಿತ್ರ. ಯಾರ್ಯಾರು ಎಲ್ಲೆಲ್ಲಿ ಆಶ್ರಯ ಪಡಿಬೇಕು ಅನ್ನೋ ನಿರ್ಧಾರ ಮಾಡೋದು ನಾನು ಅಲ್ಲ, ನೀನೂ ಅಲ್ಲ, ಆ ಪರಮಾತ್ಮ. ನೋಡು, ನಮ್ಮ ತಂದೆ, ಅವರ ತಂದೆ, ನಮ್ಮ ಇಡೀ ವಂಶ ಇದರ ಪೂಜೆ ಮಾಡ್ತಾ ಬಂದಿದ್ದೀವಿ. ಇದರ ವಾರಸ್ದಾರಳು ಒಂದು ದಿನ ನಮ್ಮ ಮನೆಗೆ ಬರ್ತಾಳೆ. ಇದನ್ನು ಅವಳಿಗೆ ಒಪ್ಪಿಸಿದರೆ ನಮ್ಮ ಜವಾಬ್ದಾರಿ ಮುಗಿಯುತ್ತೆ ಅಂತ ನನ್ನ ತಂದೆಗೆ ಅವರ ತಂದೆ ಹೇಳಿದ್ರಂತೆ. ಅದಕ್ಕೆ ಈ ಮಾತನ್ನು ನಮ್ಮಪ್ಪ ನನಗೆ ಹೇಳಿದರು. ಅದಕ್ಕೆ ನಾನು ತುಂಬ ಜತನದಿಂದ ಜೋಪಾನವಾಗಿ ಈ ಚಕ್ರಾಯುಧನ ಕಾಪಾಡ್ಕೊಂಡು ಬಂದಿದ್ದೀನಿ. ಇದನ್ನು ನೀನು ಸ್ವೀಕರಿಸಿ ನನ್ನನ್ನು ಋಣಮುಕ್ತಳನ್ನಾಗಿ ಮಾಡಬೇಕು ಅಮೃತ.
ನೋಡು, ಇದು ಲೋಕ ಕಲ್ಯಾಣಕ್ಕೆ ಮಾತ್ರ ಉಪಯೋಗವಾಗಬೇಕು. ಲೋಕ ಕಲ್ಯಾಣನ ಬಿಟ್ಟು ಸ್ವಾರ್ಥಕ್ಕೆ ಈ ಚಕ್ರಾಯುಧನ ಬಳಸೋ ಹಾಗಿಲ್ಲ. ಹಾಗೇನಾದರೂ ಬಳಸಿದ್ರೆ ಯಾರು ಇದನ್ನು ಉಪಯೋಗಿಸಿರ್ತಾರೋ ಅವರ ಸಂಹಾರನ ಈ ಚಕ್ರಾಯುಧ ಮಾಡುತ್ತೆ. ತಗೋ ತಾಯಿ ಈ ಆಯುಧನ. ತಗೋ ತಾಯಿ, ತಗೋ. ಇದನ್ನ ನಿನ್ನ ವಶಕ್ಕೆ ಪಡ್ಕೊಂಡು ನನ್ನನ್ನು ಋಣಮುಕ್ತಳನ್ನಾಗಿ ಮಾಡು. ತಗೋ. ಅಮ್ಮ, ಈ ದಿವ್ಯ ಅಸ್ತ್ರದ ಅಗತ್ಯ ನನಗೆ ಸದ್ಯಕ್ಕಿಲ್ಲ. ಹಾಗಂತ ಇದನ್ನು ನಿಮ್ಮ ಹತ್ರನೇ ನಿಮ್ಮ ವಶದಲ್ಲೇ ಬಿಡ್ತೀನಿ ಅಂತನೂ ಅಲ್ಲ. ಯಾರ್ಯಾರಿಗೆ ಯಾವ ಯಾವ ವಸ್ತುಗಳು ಯಾವುದರ ಅವಶ್ಯಕತೆ ಬರುತ್ತೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಈ ಚಕ್ರಾಯುಧದ ಅವಶ್ಯಕತೆ ನನಗಿದೆ ಅಂತ ಅನ್ನಿಸ್ದಾಗ ನಾನೇ ನಿಮ್ಮ ಹತ್ರ ಬಂದು ಬೇಡಿ ಇದನ್ನು ನನ್ನ ವಶಕ್ಕೆ ಪಡ್ಕೋತೀನಿ. ಅಲ್ಲಿವರೆಗೂ ನಿಮ್ಮ ಹತ್ರನೇ ಇರಲಿ. ಸಮಯ ಬಾರದೆ ಸೂರ್ಯ ಮೂಡನು, ಸಮಯ ಬಾರದೆ ಚಂದ್ರ ಮೂಡನು, ಸಮಯ ಬಾರದೆ ಭುವಿಯ ದಾಹವನ್ನು ದಿವಿಯೂ ಇಂಗಿಸನು, ಸಮಯ ಬಾರದೆ ಬೀಜ ಪಲ್ಲವಿಸದು, ಸಮಯ ಬಾರದೆ ಪರಮಾತ್ಮ ಪವಡಿಸನು, ಸಮಯದೊಳಗೆ ಅಡಗಿದೆ ಸರ್ವರ ಸಮಯ, ಸಮಚಿತ್ತವೇ ಸರ್ವೇಶ್ವರನ ಚಿತ್ತ. ಅಮ್ಮ, ನನ್ನದೊಂದು ಮನವಿ ಇದೆ. ಏನು ಹೇಳಮೃತ? ನಾನು ನಾಗಿಣಿ ಅನ್ನೋ ವಿಚಾರ ನಿಮ್ಮ ಮಗ ಸೊಸೆಗೆ ಗೊತ್ತಾಗೋದು ಬೇಡ. ಅದೇನಾದರೂ ತಿಳಿದ್ರೆ ಅವರು ಆತಂಕ ಪಡ್ತಾರೆ. ಹಾಗೇ ಆಗಲಿ ಅಮೃತ. ಅರ್ಜುನ್, ಹೀಗೇಕಂತ ಸಿಕ್ಕಿದ್ರೂ ಸಹ ನೀನು ಅದನ್ನು ಉಪಯೋಗಿಸ್ಕೊಳ್ದೆ ಹೀಗೆ ವ್ಯರ್ಥ ಮಾಡ್ಕೊಳ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀನು ಹೀಗೆ ಮಲ್ಕೊಂಡಿರೋದನ್ನ ನೋಡ್ತಾ ಇದ್ರೆ ನಾನು ಶತಶತಮಾನಗಳು ಶಿಲಾಬಾಲಿಕೆಯಾಗಿ ನಿಂತಿದ್ದು ನೆನಪಾಗ್ತಿದೆ. ನಾನು ಹಾಗೆ ಶಿಲೆ ಆಗೋದಕ್ಕೆ ಬೇರೆ ಯಾರು ಕಾರಣ ಅಲ್ಲ, ನೀನೇ. ನಾನು ನಿನ್ನ ಸೇರ್ಬೇಕು, ನಿನ್ನ ಬಿಸಿ ಅಪ್ಪುಗೆಯಲ್ಲಿ ಮಂಜಿನ ಥರ ಕರ್ಗೋಗ್ಬೇಕು ಅಂತ ದಿನಗಳಿಂದ ಅಲ್ಲ, ವರ್ಷಗಳಿಂದ ಅಲ್ಲ, ಶತಶತಮಾನಗಳಿಂದ ಕಾಯ್ತಾ ಇದ್ದೀನಿ. ನಿನ್ನಿಂದಾನೆ ನಾನು ನನ್ನ ಲೋಕದಿಂದ, ನನ್ನವರಿಂದ ದೂರ ಆಗಿದ್ದು. ನನ್ನವರಿಂದ ದೂರ ಆಗಿ ನಾನು ಎಷ್ಟು ಯಾತನೆ ಅನುಭವಿಸ್ತಾ ಇದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ನಿನ್ನಿಂದ ನನಗಾದ ಒಂದೊಂದು ಅನ್ಯಾಯಕ್ಕೂ ಲೆಕ್ಕ ಕೊಡೋ ಕಾಲ ಹತ್ರ ಬಂದಿದೆ. ಇನ್ನು ಕೆಲವು ದಿನಗಳು ನಿನ್ನನ್ನು ನಾನು ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿನ್ನಿಂದ ಒಂದು ಮಹತ್ವದ ಕಾರ್ಯ ಆಗಬೇಕಾಗಿದೆ. ಆ ಕಾರ್ಯ ನಿನ್ನಿಂದ ಆಗ್ತಿದ್ದ ಹಾಗೆ ನಿನ್ನ ಮೇಲೆ ನಾನು ಸೇಡ್ ತೀರಿಸ್ಕೋತೀನಿ. ಆಸೆಯ ಅಂಕುರ ಅಂತರಂಗದಲ್ಲಿ ಅಂಕುರಿಸಿದೆ. ಅಗಲಿಕೆಯ ಭಾರ ದೂರವಾಗುವ ಸಮಯ ಸನಿಹದಲ್ಲಿದೆ. ಪರಮಾತ್ಮನ ಪರಮಾಶೀರ್ವಾದ ಎಲ್ಲರಿಗೂ ಇದೆ. ಅಮೃತ, ಮುಖದಲ್ಲೇನೋ ಇವತ್ತು ತುಂಬ ಸಂತೋಷ ಕಾಣಿಸ್ತಾ ಇದೆ. ಎಲ್ಲ ಗೊತ್ತಿರೋ ನಿಮಗೆ ನಾನು ಹೇಳೋ ಅಂಥದ್ದು ಏನಿದೆ ಅಮ್ಮ? ಗೊತ್ತಿರೋದು ಆತ್ಮಕ್ಕೆ, ಈ ಅಂತರಂಗಕ್ಕಲ್ಲ. ಅಂತರಂಗಕ್ಕೆ ಗೊತ್ತಾಗಬೇಕು ಅಂದರೆ ನೀನು ಹೇಳಲೇಬೇಕು. ನಾಗರ ಪಂಚಮಿ ದಿನ ನಾಗಕುಲಕ್ಕೆ ಸಂಭ್ರಮದ ದಿನ. ನನಗೆ ನನ್ನ ಅರ್ಜುನವರು ಮತ್ತೆ ಸಿಗ್ತಾರೆ. ನಾನು ಅವ್ರ ಮನೇಲಿರೋದು
ಅವ್ರಿಗೆಲ್ಲ ಇಷ್ಟ ಇಲ್ಲ ಅಂದರೆ ನಾನು ನನ್ನ ಅರ್ಜುನವರು ಎಲ್ಲಾದರೂ ದೂರ ಹೋಗಿ ಸಂತೋಷವಾಗಿ ಬದುಕ್ತೀವಿ. ಆಸೆಗಳ ಆಗರ, ಸಂತೋಷದ ಸಾಗರ. ಅಂತರಂಗದ ಅಂಬರದಲ್ಲಿ ಮೂಡಿಹನು ಸುಂದರ ಚಂದಿರ. ಅಗಲಿಕೆ ಅಂತರವಾಗಲಿ, ಮನಸ್ಸುಗಳು ಹತ್ತಿರವಾಗಲಿ. ನೋಡು ಅಮೃತ, ನೀನು ಇದುವರೆಗೂ ಪಟ್ಟಿರುವ ಕಷ್ಟಗಳಿಗೆಲ್ಲ ಅಂತ್ಯ ಸಿಗುತ್ತೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಬಾಯಾರಿಕೆಯಿಂದ ಹಾಗಾಗ್ಬಿಟ್ರೆ ನನ್ನಷ್ಟು ಅದೃಷ್ಟವಂತೆ ಬೇರೆ ಯಾರೂ ಇರೋದಿಲ್ಲ ಅಮ್ಮ. ಒಂದು ನಿಮಿಷ ಇರು. ಸಂತೋಷದ ಸೂರ್ಯನನ್ನು ಮುಸುಕುವುದು ಮೋಡ, 101 ದುಗುಡಗಳು ಕವಿಯುವುದು ನೋಡ. ಕುತಂತ್ರದ ಕುಹಕ, ಕುಯುಕ್ತಿಯ ಥಳಕ, ಭೇದಿಸಲು ಭೇದಿಸಲು ಪರದಾಡಬೇಕು, ಹೋರಾಡಬೇಕು. ಅಮ್ಮ, ನೀವೇನೋ ಆತಂಕದಲ್ಲಿ ಮಾತಾಡ್ತಿರೋ ಹಾಗಿದೆ. ಅಮೃತ, ನಿನ್ನ ಆನಂದ ಕ್ಷಣಿಕ. ಅಮ್ಮ, ನೀವು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ಅದೇನು ಅಂತ ಬಿಡಿಸಿ. ನಿನಗೆ ನಾಗರ ಪಂಚಮಿ ಒಳ್ಳೆಯ ದಿನ. ನೀನು ಆಸೆ ಪಡ್ತಾ ಇರೋ ಹಾಗೆ ನಿನ್ನ ಗಂಡ ಸಿಗ್ತಾನೆ. ಆದರೆ ದುರ್ಮುಹೂರ್ತದಲ್ಲಿ ಮತ್ತೆ ಅವನನ್ನು ನೀನು ಕಳ್ಕೊತೀಯ. ಅಮ್ಮ, ಅಂಜಿದರು, ಅಳುಕಿದರು ಬರದಂತೆ ನಡೆಯದೇ ಇರುವುದು. ದುಃಖಿಸಿದರು, ಬಿಕ್ಕಳಿಸಿದರು ಬಯಸಿದ್ದು ಬಳಿಬಾರದು. ಬಂಧನಗಳ ಮೀರಿ ಪ್ರೀತಿಯ ಚುಂಬನವಾಗುವುದು. ಆಲಿಂಗನದ ಆನಂದ ಕೊನೆಗೆ ನಿಲುಕುವುದು. ನೋಡು, ನೀನು ನಿನ್ನ ಗಂಡನ್ನ ಸೇರೋದಕ್ಕೆ ಯಾವುದೋ ದುಷ್ಟಶಕ್ತಿ ಅಡ್ಡ ಬರ್ತಾ ಇದೆ. ಹಾಗಂತ ಈ ನನ್ನ ಕವಡೆ ಶಾಸ್ತ್ರ ಹೇಳ್ತಾ ಇದೆ. ಯಾವುದಕ್ಕೂ ನೀನು ಮನೆಯಿಂದ ಹೊರಗಡೆ ಹೋಗುವಾಗ ಯಾವುದೇ ಅಡ್ಡಿ ಆತಂಕ ಬರದೇ ಇರಲಿ ಅಂತ ಆ ಪರಮಾತ್ಮನಲ್ಲಿ ಬೇಡ್ಕೊಂಡು ಹೋಗು. ಆಯಿತು ಅಮ್ಮ, ನನ್ನ ಅರ್ಜುನವ್ರನ್ನ ನಾನು ಸೇರ್ತೀನಿ. ಇದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅರ್ಜುನ್, ಬೇರೆ ಗಂಡಸರು ಏಕಾಂತ ಸಿಗಲಿ ಅಂತ ಹಂಬಲಿಸ್ತಾ ಇರ್ತಾರೆ. ಆದರೆ ನೀನು ಸಿಕ್ಕಿರೋ ಏಕಾಂತನ ಉಪಯೋಗಿಸ್ಕೊಳ್ದೆ ಈ ಥರ ಮರದ ಕೊರಡಿನಾಗಿ ಮಲ್ಕೊಂಡಿರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಹೇಳು ಅರ್ಜುನ್.